Jai Shri Gurudev. Welcome to my biology online class. So today we are going to talk about fertilization and implantation. So what is fertilization? Fertilization means fusion of male and female haploid gametes. What a definition indicates, or it means fusion of male and female haploid gametes. That is called fertilization. What is meant by insemination? Definition: during copulation, coitus or mating. Copulation or coitus or mating, semen is released by the penis into the vagina. ವೆಜೈನದೊಳಗಡೆ ಪೆನ್ನಿಸಿಂದ ಸೆಮೆನ್ ಅಂದರೆ ಸ್ಪರ್ಮ್ಸ್ ರಿಲೀಸ್ ಆದರೆ ದಟ್ ವಾಟ್ ಯು ಕಾಲ್ ಇನ್ಸೆಮಿನೇಷನ್. ಸೆಮೆನ್ ಕಂಟೈನ್ಸ್ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್, ನಿಯರ್ಲಿ 4 millions ಆಫ್ ಸ್ಪರ್ಮ್ಸ್. ಅದಕ್ಕೆ ನಾವು ಇನ್ಸೆಮಿನೇಷನ್ ಅಂತ ಕರಿತೀವಿ. ಡ್ಯೂರಿಂಗ್ ಕಾಪ್ಯುಲೇಷನ್ ಸೆಮೆನ್ ರಿಲೀಸ್ಡ್ ಇಂಟು ದಿ ವೆಜೈನಾ, ದಟ್ ಈಸ್ ಕಾಲ್ಡ್ ಇನ್ಸೆಮಿನೇಷನ್. ನೆಕ್ಸ್ಟ್ ನಾವು ಬ್ರೀಫ್ಲಿ ಫರ್ಟಿಲೈಸೇಷನ್ ಬಗ್ಗೆ ಸ್ಟಡಿ ಮಾಡೋದಾದರೆ, ಸೊ ಫ್ಲೋ ಚಾರ್ಟ್ ನೋಡ್ಬೋದು. ಸೆಮೆನ್ ಎಲ್ಲಿ ರೀಚ್ ಆಗುತ್ತೆ, ಎಲ್ಲೋಗಿ ಎಗ್ಗನ್ನು ಮೀಟ್ ಮಾಡುತ್ತೆ. ಸೊ ಫಸ್ಟ್ ಒನ್ ಸ್ಪರ್ಮ್ಸ್ ಇನ್ಸೆಮಿನೇಷನಿಂದ ರಿಲೀಸ್ ಆಗುತ್ತೆ, ವೆಜೈನಾಗ ಹೋಗುತ್ತೆ, ಸೆರೆವಿಕಲ್ ಕೆನಾಲ್, ದೆನ್ ವಿಟಿರಸ್, ದೆನ್ ಇಸ್ತಮಿಕ್ ರೀಜನ್ ಆಫ್ ದಿ ಫೆಲೋಪಿಯನ್ ಟ್ಯೂಬ್ ಬರುತ್ತೆ. ಇನ್ ದಿ ಸೇಮ್ ಟೈಮ್ ಓವರಿ ರಿಲೀಸಸ್ ಓಮ್ ಆರ್ ಎಗ್. ಸೊ ಅದು ಫಿಮ್ರೇಗೆ ಬರುತ್ತೆ, ಫಿಮ್ರೆಯಿಂದ ಇನ್ಫಂಡಿಬುಲಮ್ ಬರುತ್ತೆ, ಇನ್ಫಂಡಿಬುಲಮಿಂದ ಆಂಫ್ಯುಲಾ ರೀಜನ್ನಿಗೆ ಬರುತ್ತೆ. ಆಂಫ್ಯುಲಾ ಇಸ್ತಮಿಕ್ ರೀಜನ್ ವೇರ್ ಫರ್ಟಿಲೈಸೇಷನ್ ಅಕ್ಕರ್ಸ್ ಇನ್ ದಿ ಹ್ಯೂಮನ್ಸ್. ಸೊ ಹಾಗಾಗಿ ಆಂಫ್ಯುಲಾ ಇಸ್ತಮಿಕ್ ಜಂಕ್ಷನ್ ಫೆಲೋಪಿಯನ್ ಟ್ಯೂಬಿನ ರೀಜನ್ನಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತೆ. ಹಾಗಾಗಿ ನಾವು fusion of sperms, applied sperm with ovum, applied ovum is called fertilization. Where it is occurs, it occurs in the amphila isthmic region. ಈ ರೀಜನ್ ಅಲ್ಲಿ ಅದು ನಡೆಯುತ್ತೆ. ಓಕೆ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವು ನೋಡೋದಾದರೆ, ಫರ್ಟಿಲೈಸೇಷನ್ ಯಾವಾಗ ನಡೆಯುತ್ತೆ? ವೆನ್ ಫರ್ಟಿಲೈಸೇಷನ್ ಅಕ್ಕರ್ಸ್, ವೆನ್ sperm and egg or ovum transported simultaneously in the region of amphila isthmic regionಗೆ ಅವೆರಡೂ ಸೈಮಲ್ಟೇನಿಯಸ್ಗೆ ಬಂದರೆ ಆ ಟೈಮಲ್ಲಿ ಮಾತ್ರ ಫರ್ಟಿಲೈಸೇಷನ್ ಆಗುತ್ತೆ. ಇಟ್ ಕನ್ಫರ್ಮ್ ದಿ ಪ್ರೆಗ್ನೆನ್ಸಿ. ಸೊ ಸಪೋಸ್ ಎಗ್ ಬಂದು ಸ್ಪರ್ಮ್ಸ್ ಬರಲಿಲ್ಲ, ಸ್ಪರ್ಮ್ಸ್ ಬಂದು ಎಗ್ ಬರಲಿಲ್ಲ ಅಂದರೆ ಫರ್ಟಿಲೈಸೇಷನ್ ಈಸ್ ನಾಟ್ ಅಕ್ಕರ್ಸ್. ಹಾಗಾಗಿ ಸೊ ಎಲ್ಲ ಕೋಪ್ಯುಲೇಷನ್ ಅಂದರೆ ಕಾಯಿಟಸ್ ಅಥವಾ ಮೇಟಿಂಗಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಚಾನ್ಸಸ್ ಇಲ್ಲ. ಸೊ ಚಾನ್ಸಸ್ ಯಾವ ಟೈಮಲ್ಲಿ ಇರೋದು? ಅಕಾರ್ಡಿಂಗ್ ಟು ಮೆನ್ಶುರನ್ ಟೈಮ್ ಟೇಬಲ್ ನೋಡೋದಾದರೆ ಅಥವಾ ಮೆನ್ಶುರನ್ ಸೈಕಲ್ ಟೈಮ್ ಲೈನ್ ನೋಡೋದಾದರೆ 14th ಎಗ್ ರಿಲೀಸ್ ಆಗುತ್ತೆ. ಹಾಗಾಗಿ ಫರ್ಟಿಲೈಸೇಷನ್ ಚಾನ್ಸಸ್ಸು 13th, 14th, 15th, 16th, 17th ಇನ್ ದೀಸ್ ಡೇಸ್ ಪಾಸಿಬಲ್. ಇನ್ ದೀಸ್ ಡೇಸಲ್ಲಿ ಏನಾದರೂ ಕಾಪ್ಯುಲೇಷನ್ ಮೇಟಿಂಗ್ ಆದರೆ ಫರ್ಟಿಲೈಸೇಷನ್ ಚಾನ್ಸಸ್ ಇದೆ, ಬೇರೆ ಟೈಮಲ್ಲಿ ಚಾನ್ಸಸ್ ಇಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಆಂಫ್ಯುಲಾ ಇಸ್ತಮಿಕ್ ರೀಜನ್ ಬಂದಂಥ ಸ್ಪರ್ಮ್ಸು ದೇ ಹ್ಯಾವ್ ಟು ಪೆನೆಟ್ರೇಟ್ ಎಗ್ ಲೇಯರ್ಸ್. ಎಗ್ ಲೇಯರ್ಸಲ್ಲಿ ಝೋನಾ ರೇಡಿಯೇಟಾ, ದೆನ್ ಝೋನಾ ಪೆಲುಸಿಡಾ ಅಂಥೇಳಿ ಲೇಯರ್ಸ್ ಇದ್ದಾವೆ, ಎಗ್ ಲೇಯರ್ಸ್. ಸೊ ದೇ ಹ್ಯಾವ್ ಟು ಪೆನೆಟ್ರೇಟ್. ಹಾಗಾಗಿ ಎಗ್ ಅದನ್ನು ಪೆನೆಟ್ರೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಅದು ಕರೋನಾ ರೇಡಿಯೇಟನ್ನು ಪೆನೆಟ್ರೇಟ್ ಮಾಡಬೇಕು, ನೆಕ್ಸ್ಟು ಝೋನಾ ಪೆಲುಸಿಡಾ, ಈ ಎರಡೂ ಲೇಯರನ್ನು ಪೆನೆಟ್ರೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಲೇಯರ್ ಕರೋನಾ ರೇಡಿಯೇಟ, ದೆನ್ ಝೋನಾ ಪೆಲುಸಿಡಾ ಲೇಯರ್ಸನ್ನು ಅದು ಪೆನೆಟ್ರೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಎಂಟ್ರಿ ಆದ ತಕ್ಷಣ ಸೊ ಅಷ್ಟು ಸುಲಭವಾಗಿ ಎಗ್ಗು ಸ್ಪರ್ಮ್ಸನ್ನು ಪೆನೆಟ್ರೇಟ್ ಆಗೋದಕ್ಕೆ ಬಿಡೋದಿಲ್ಲ. ಸೊ
That's why sperms have special mechanism. That is, in the head region, they have cap-like structures called as acrosomes. Sperms structures ಅಲ್ಲಿ ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ರಿ. ಈ ಅಕ್ರೋಸೋಮ್ಸ್ ಏನು ಮಾಡುತ್ತೆ, ದೇ ರಿಲೀಸಸ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್, ದೆನ್ ದೇ ಡಿಸಾಲ್ವ್ಸ್ ಎಗ್ ಮೆಂಬ್ರೇನ್ಸ್. ಹಾಗಾಗಿ ಎಗ್ ಮೆಂಬ್ರೇನ್ಸ್ ಅನ್ನೋದು ಡಿಸಾಲ್ವ್ ಮಾಡ್ಕೊಂಡು ಪೆನೆಟ್ರೇಟ್ ಆಗುತ್ತೆ. ಸೊ ಯಾವಾಗ ಸ್ಪರ್ಮ್ಸ್ ಎಂಟ್ರಿ ಆಗುತ್ತೋ ಸೈಟೋಪ್ಲಾಸ್ಮಿಕ್ ಮೆಂಬ್ರೇನ್ಗೆ, ಎಗ್ಗಲ್ಲಿ ಲಾಟ್ ಆಫ್ ಚೇಂಜಸನ್ನು ನಾವು ನೋಡ್ತೀವಿ. ಅಂದರೆ ಎಗ್ಗು ರಿಲೀಸ್ ಆದಾಗ ಅದ್ರದ್ದು ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ನಡೆದಿರಲ್ಲ. ಸೊ ಹಾಗಾಗಿ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ಸು ಈಗ ಸ್ಪರ್ಮ್ಸ್ ಎಂಟ್ರಿ ಆದ ತಕ್ಷಣ ನಡೆಯುತ್ತೆ. ಸೊ ಹಾಗಾಗಿ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ಸ್ ಏನಾಗುತ್ತೆ ಅಂದರೆ ಸೆಕೆಂಡರಿ ಓಸೈಟ್ ಟು ಫಾರ್ಮ್ ಆ್ಯನ್ ಓಟಿಡ್ ಆನ್ ಸೆಕೆಂಡರಿ ಪೋಲಾರ್ ಬಾಡಿ. ಸೊ ಹಾಗಾಗಿ ಎಗ್ಗು ಚೇಂಜಸ್ ಆಗಿ ಸೆಕೆಂಡರಿ ಓಸೈಟ್ ಮತ್ತು ಓಮ್ ಅಂದರೆ ಓಟಿಡ್ ಮತ್ತು ಸೆಕೆಂಡ್ ಪೋಲಾರ್ ಬಾಡಿನ ಫಾರ್ಮ್ ಮಾಡುತ್ತೆ. ದೆನ್ ಇದಾದ ನಂತರ ಹ್ಯಾಪ್ಲಾಯ್ಡ್ ಮೇಲ್ ಪ್ರೋನ್ಯೂಕ್ಲಿಯೈ, ದೆನ್ ಎಗ್ಗಿನ ನ್ಯೂಕ್ಲಿಯೈ ಎರಡೂ ಫ್ಯೂಜಸ್ ಆಗಿ ಇಟ್ ಫಾರ್ಮ್ ಡಿಪ್ಲಾಯ್ಡ್ ಝೈಗೋಟ್ ಅಂತ ಕರಿತೀವಿ. ಝೈಗೋಟು ಫಾರ್ಮ್ ಆಗುತ್ತೆ. ನೆಕ್ಸ್ಟು ಇಂಪ್ಲಾಂಟೇಷನ್ ಆಗೋ ಪ್ರೋಸೆಸ್ಸನ್ನು ನಾವು ನೋಡಲಿಕ್ಕೆ ಹೋದರೆ, ಸೊ ಫಸ್ಟ್ ಸ್ಟೇಜು ದಿಸ್, ಇಲ್ಲಿ ಕ್ಲೀವೇಜ್ ಇನಿಷಿಯೇಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್, fertilization induces many changes, or the fertilization is very important, or we can say significance of fertilization ಅಂತ ಕರಿತೀವಿ ನಾವು. ಸಿಗ್ನಿಫಿಕೆನ್ಸ್ ಆಫ್ ಫರ್ಟಿಲೈಜೇಷನ್ ಇದೆ. ಏನೆಲ್ಲ ಆಗುತ್ತೆ ಫರ್ಟಿಲೈಜೇಷನ್ ಆಗೋದ್ರಿಂದ ಅಂದರೆ, ಫಸ್ಟ್ ಈಸ್ ಟು ರಿಸ್ಟೋರ್ ದಿ ಕ್ರೋಮೋಸೋಮಲ್ ನಂಬರ್ ಆಫ್ ದಿ ಸ್ಪೀಸೀಸ್. ಕ್ರೋಮೋಸೋಮ್ ನಂಬರ್ ಕಾನ್ಸ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಪರ್ಮ್ಸಿಂದ 23, ಎಗ್ಸಿಂದ 23 ಬರುತ್ತೆ, 46 ನಂಬರ್ ಕ್ರೋಮೋಸೋಮ್ ಕಾನ್ಸ್ಟೆಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಇಟ್ ಇನ್ವಾಲ್ವ್ಸ್ ಜೆನೆಟಿಕ್ ರೀಕಾಂಬಿನೇಷನ್ ವಿಚ್ ಬ್ರಿಂಗ್ಸ್ ವೇರಿಯೇಷನ್ ಇನ್ ಆಫ್ಸ್ಪ್ರಿಂಗ್ಸ್. ಸೊ ಮೇಲು ಮತ್ತು ಫೀಮೇಲು ಡಿಫ್ರೆಂಟ್ ಜೆನೆಟಿಕ್ ಮೆಟೀರಿಯಲ್ಸ್ ಬರೋದ್ರಿಂದ ವೇರಿಯೇಷನಿಂದ ಎವಲ್ಯೂಷನ್ ಈಸ್ ಪಾಸಿಬಲ್. ದೆನ್ ದ ಮೇಲ್ ಸ್ಪರ್ಮ್ ಇಂಟ್ರಡ್ಯೂಸ್ ಸೆಂಟ್ರಿಯೋಲ್ ವಿಚ್ ಆ್ಯಕ್ಟ್ಸ್ ಆಸ್ ಎ ಡಿವಿಷನ್ ಸೆಂಟರ್. ಅಂದರೆ ಫರ್ಟಿಲೈಜೇಷನ್ ಆದ ತಕ್ಷಣವೇ ಝೈಗೋಟಲ್ಲಿ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕ್ಲೀವೇಜ್. ನಾವು ಫಸ್ಟಿಗೆ ಲೈನ್ ತೋರಿಸ್ತಾ ಇದ್ದೀವಲ್ಲ, ಅದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಫರ್ಟಿಲೈಜೇಷನಿಂದ ಅಂದರೆ, ಇಟ್ ಡಿಟರ್ಮೈನ್ಸ್ ದಿ ಪೋಲಾರಿಟಿ. ಅಂದರೆ ಟಾಪಲ್ಲಿ ಏನಾದರೂ ಸ್ಪರ್ಮ್ಸ್ ಎಂಟ್ರಿ ಆದರೆ ಎಗ್ಗಿಗೆ, ಅದನ್ನು ಆ್ಯಂಟೀರಿಯರ್ ಅಂತಾರೆ. ಅದರ ಕೆಳಗಡೆ ಆಪೋಸಿಟ್ ಇರೋದು ಪೋಸ್ಟೀರಿಯರ್ ಅಂತಾರೆ. ಅಂದರೆ ಸ್ಪರ್ಮ್ ಎಂಟ್ರಿ ಡಿಟರ್ಮೈನ್ಸ್ ದಿ ಎಗ್ ಪೋಲಾರಿಟಿ. ಸ್ಪರ್ಮ್ ಎಲ್ಲಿ ಎಂಟ್ರಿ ಆಗುತ್ತೋ ಅದು ಆಂಟೀರಿಯರು, ಅದರ ಆಪೋಸಿಟ್ಟು ಪೋಸ್ಟೀರಿಯರ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಅಂದರೆ ಫಿಫ್ತ್ ಪಾಯಿಂಟ್, ಇಟ್ ಡಿಟರ್ಮೈನ್ ದಿ ಸೆಕ್ಸ್ ಆಫ್ ದಿ ಆಫ್ಸ್ಪ್ರಿಂಗ್ಸ್. ಇದು ವೆರಿ ಇಂಪಾರ್ಟೆಂಟು. ಇದು ಆಫ್ಸ್ಪ್ರಿಂಗ್ಸನ್ನು ಸೆಕ್ಸನ್ನು ಡಿಟರ್ಮೈನ್ ಮಾಡುತ್ತೆ. ಸೊ ಈ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಸ್ಪರ್ಮ್ಸ್ ಎಂಟ್ರಿ ಆಗೋದ್ರಿಂದ ಸೆಕ್ಸ್ ಡಿಟರ್ಮಿನೇಷನ್ ಹೇಗಾಗುತ್ತೆ ಅಂತ ನಾವು ನೋಡೋದಾದರೆ, ವಿ ಆಲ್ರೆಡಿ ನೋ ಫೀಮೇಲ್ ಮತ್ತು ಮೇಲ್ ಬಾಡಿನಲ್ಲಿ 46 ಕ್ರೋಮೋಸೋಮ್ ನಂಬರ್ಸ್ ಇರುತ್ತೆ. ಅಮಾಂಗ್ ಮೇಲ್ಸಲ್ಲಿ ಬಂದರೆ 44XXY ಅಂತ ಹೇಳ್ತೀವಿ. ಫೀಮೇಲ್ಸಲ್ಲಿ ಬಂದರೆ 44XX ಅಂತಾರೆ. ಅಂದರೆ ಯೂಶ್ವಲಿ ದಿ ಪ್ರೊಡ್ಯೂಸಸ್ ಸೇಮ್ ಕೈಂಡ್ ಆಫ್ ಎಗ್ಸ್. ಅಂದರೆ ಎಗ್ಸಲ್ಲಿ ಎಲ್ಲ ಎಗ್ಗಲ್ಲೂ 22+X ಇರುತ್ತೆ. ವೆರಾಸ್ ಮೇಲ್ಸಿಗೆ ಬಂದರೆ ದೇ ಪ್ರೊಡ್ಯೂಸ್ ಅ 2 ಟೈಪ್ ಆಫ್ ಸ್ಪರ್ಮ್ಸ್. ಸೊ ಅದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನಾವು ಮೇಲ್ಸಲ್ಲಿ 46 ಕ್ರೋಮೋಸೋಮ್ಸನ್ನು ಯಾವ ರೀತಿ ಹೇಳ್ಬೋದು ಅಂದರೆ 44+XX ಆರ್ XSY ಅಂತ. 44XX ಇದ್ದರೆ ಅದು ಫೀಮೇಲು, 44XY ಇದ್ದರೆ ಅದಕ್ಕೆ ನಾವೇನಂತೀವಿ ಮೇಲ್ ಅಂತ ಕರಿತೀವಿ. ಮೇಲ್ ಆ್ಯಂಡ್ ಫೀಮೇಲ್ ಅಂತ. ಈ 44 ಕಾಮನ್ ಮೇಲ್ ಆ್ಯಂಡ್ ಫೀಮೇಲ್ ಏನಂದರೆ ದೇ ಡಿಸೈಡ್ ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್, ಅಂದರೆ ಬಾಡಿ ಕ್ಯಾರೆಕ್ಟರ್ಸ್. ರಿಮೈನಿಂಗ್ XX ಆ್ಯಂಡ್ XY ಇದೆಯಲ್ಲ, ದೇ ಡಿಟರ್ಮೈನ್ ದಿ ಸೆಕ್ಸ್, ಡಿಸೈಡ್ ದಿ ಸೆಕ್ಸ್ ಡಿಟರ್ಮಿನೇಷನ್ಸ್. ಸೊ XX ಬಂದರೆ ಫೀಮೇಲ್ ಆಗುತ್ತೆ, XY ಬಂದರೆ ಅದೇನಾಗುತ್ತೆ, ಮೇಲ್ ಆಗುತ್ತೆ. ಸೊ ನಾವು ಹೇಗೆ ಸೆಕ್ಸ್ ಡಿಟರ್ಮಿನೇಷನ್ಸ್ ಈ ಸ್ಪರ್ಮ್ಸಿಂದ ಆಗುತ್ತೆ ಅಂತ ನಾವು ನೋಡೋದಾದರೆ,
So you'll be seen. So during spermatogenesis, male produces two type of gametes. 50% ಎಕ್ಸ್ ಕ್ರೋಮೋಸೋಮ್ಸ್ ಇದ್ದರೆ 50% ವೈ ಕ್ರೋಮೋಸೋಮ್ಸ್ ಇರುತ್ತೆ. ಅಂದರೆ XY ಕ್ರೋಮೋಸೋಮ್ಸನ್ನು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ, ಅಲ್ಲೋಸೋಮ್ಸ್ ಅಂತ. 44 ಆಟೋಸೋಮ್ಸ್ ಅಂತ ಕರಿತೀವಿ. ಸಿ ಇನ್ ದಿಸ್ ಕೇಸ್ ಇದು ಫೀಮೇಲು 44A+XX ಅಂದರೆ ಎನ್ ನಂಬರ್ ಎಷ್ಟಿರುತ್ತೆ? 22A+X ಇರುತ್ತೆ. ವೆರಾಸ್ ಇನ್ ದಿ ಮೇಲ್ಸ್ 44A+XY ಇರೋದು ಹೇಗೆ ಡಿಸೈಡ್ ಆಗುತ್ತೆ? 22A+X 22AY. ಸಪೋಸ್ 4 ಮಿಲಿಯನ್ ಸ್ಪರ್ಮ್ಸ್ ಇಜಾಕ್ಯುಲೇಷನ್ ಆದರೆ ವೆಜೈನದೊಳಗಡೆ 50% 22AX, ಇನ್ನು 50% 22Y, ಅಂದರೆ 2 ಮಿಲಿಯನ್ಸು ಎಕ್ಸ್ ಇದ್ದರೆ 2 ಮಿಲಿಯನ್ಸ್ ವೈ ಸ್ಪರ್ಮ್ಸ್ ಇರುತ್ತೆ. ಸೊ ಇವೆರಡರಲ್ಲಿ ಯಾವುದು ಮೀಟ್ ಆಗುತ್ತೆ? ಸಪೋಸ್ ಏನಾದರೂ ಇದು ಮೀಟ್ ಆದರೆ ಎಗ್ಗನ್ನು, ಅವಾಗೇನಾಗುತ್ತದು XY ಬರುತ್ತೆ. XY ಬಂದರೆ ಅದು ಮೇಲಾಗುತ್ತೆ. ಸೊ ಅದೇ ಥರ ಇದೇನಾದರೂ ಮೀಟ್ ಆದರೆ ಹೋಗಿ ನಮಗೇನು ಬರುತ್ತೆ? XX. ಸೊ ಆ ಬೇಬಿ ಫೀಮೇಲ್ ಆಗುತ್ತೆ. ಹಾಗಾಗಿ ಸೊ ಸೆಕ್ಸ್ ಡಿಟರ್ಮಿನೇಷನ್ ಓನ್ಲಿ ಪಾಸಿಬಲ್ ಥ್ರೂ ಎಂಟ್ರಿ ಆಫ್ ದಿ ಸ್ಪರ್ಮ್ಸ್. ಅದರಿಂದ ಎಂಟ್ರಿ ಆಗೋಕ್ಕೆ ಚಾನ್ಸಸ್ ಇದೆ. ಹೀಗಾಗಿ ಸ್ಪರ್ಮ್ಸು ಈ ಥರ ಡಿಟರ್ಮಿನೇಷನ್ಸ್, ಸೆಕ್ಸ್ ಡಿಟರ್ಮಿನೇಷನ್ ಸ್ಪರ್ಮ್ ಎಂಟ್ರಿಯಿಂದ ನಡೆಯುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಯರ್ ಸ್ಟೂಡೆಂಟ್, ನಾವು ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಫರ್ಟಿಲೈಸೇಷನ್ ಇಂಪಾರ್ಟೆನ್ಸ್ ಏನು? ಹೌ ಸೆಕ್ಸ್ ವಿಲ್ ಬಿ ಡಿಟರ್ಮೈನ್ಡ್ ಥ್ರೂ ದಿ ಎಂಟ್ರಿ ಆಫ್ ದಿ ಸ್ಪರ್ಮ್. ಸೊ ಝೈಗೋಟು ಫಾರ್ಮ್ ಆಯಿತು ಇಲ್ಲಿ ಇಸ್ತಮಿಕ್, ಆಂಫಿಲ ಇಸ್ತಮಿಕ್ ರೀಜನಲ್ಲಿ. ನೆಕ್ಸ್ಟು ದೇ ಮೂವ್ ಟುವರ್ಡ್ಸ್ ಯುಟಿರೈನ್ ವಾಲ್. ಆ ಜಂಕ್ಷನ್ನಿಂದ ಝೈಗೋಟು ಯುಟ್ರೈನ್ ವಾಲ್ ಕಡೆಗೆ ಮೂವ್ ಆಗ್ತಾ ಬರ್ತಾ ಇರುತ್ತೆ. ಸೊ ಆವಾಗ ಲಾಟ್ ಆಫ್ ಚೇಂಜಸ್ ಅದರಲ್ಲಿ ನಡೆಯುತ್ತೆ. ಸೊ ದಟ್ ಸ್ಟಾರ್ಟ್ ಕ್ಲೀವೇಜ್. ಸೊ ನಾವು ಆಲ್ರೆಡಿ ಹೇಳಿದ್ವಿ, ಈ ಸ್ಪರ್ಮ್ಸ್ ಎಂಟ್ರಿ ಆಗೋದ್ರಿಂದ ಕ್ಲೀವೇಜ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ದ ಫಸ್ಟ್ ಈಸ್ ಮೈಟಾಟಿಕ್ ಡಿವಿಷನ್. ಸೊ ಇಲ್ಲಿಂದ ಮೈಟಾಟಿಕ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸಿಂಗಲ್ ಸೆಲ್ ಇದ್ದಿದ್ದು 2 ಸೆಲ್ಸ್ ಆಗುತ್ತೆ. ಮೈಟಾಟಿಕ್ ಡಿವಿಷನ್ ರಿಸಲ್ಟ್ಸ್ 2 ಡಾಟರ್ ಸೆಲ್ಸ್. ಈ ಡಾಟರ್ ಸೆಲ್ಸ್ 2 ಡಾಟರ್ ಸೆಲ್ಸ್ ಜಾಯಿಂಟ್ ಆಗಿದ್ದು ಹೀಗೆ ಅಂಟ್ಕೊಂಡಿದ್ದು ಪ್ರೋಸೆಸ್ ಕಂಟಿನ್ಯೂ ಆದರೆ ಅದಕ್ಕೆ ನಾವೇನಂತೀವಿ, ಈ ಕ್ಲೀವೇಜು 2 ಸೆಲ್ಡ್ ಜಾಯಿಂಟ್ ಆಗಿದ್ದರೆ ಅದು ಕಂಟಿನ್ಯೂಷನ್ ಆಗುತ್ತೆ, ಸಿಂಗಲ್ ಸೆಲ್ಡ್ ಆಗಿರುತ್ತೆ. ಅದೇನಾದ್ರು 2 ಸೆಲ್ಸ್ ದೇ ಬಿಕಮ್ ಸಪ್ರೇಟ್ ಆದರೆ 2 ಐಡೆಂಟಿಕಲ್ ಟ್ವಿನ್ಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ 2 ಸೆಲ್ಸಿಂದ 4 ಸೆಲ್ಸ್ ಫಾರ್ಮ್ ಆಗುತ್ತೆ. 4 ಸೆಲ್ಸಿಂದ 8 ಸೆಲ್ಸ್ ಆಗುತ್ತೆ. 8 ಸೆಲ್ಸಿಂದ 16 ಆ್ಯಂಡ್ ಗೋ ಆನ್. ಸೊ ಫಸ್ಟು ಕ್ಲೀವೇಜಿಂದ ಸ್ಟಾರ್ಟ್ ಆಗಿ 2 ಸೆಲ್ಸ್, 4 ಸೆಲ್ಸ್, 8 ಸೆಲ್ಸ್, 16 ಸೆಲ್ಸ್, ಈ ಸೆಲ್ಸ್ ಫಾರ್ಮ್ ಆಗೋಷ್ಟವರೆಗೂ ಯುಟಿರಸ್ ವಾಲ್ ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಸೊ ನಾವು 8 to 16 ಸೆಲ್ಸ್ ಆದರೆ ಅದಕ್ಕೇನಂತ ಕರಿತೀವಿ? ಬ್ಲಾಸ್ಟೋಸಿಸ್ಟ್ ಅಂತ ಕರೀತಾರೆ. ಸೊ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ಬ್ಲಾಸ್ಟೋಸಿಟ್ಸ್. ಸೊ ಡಾಟರ್ ಸೆಲ್ಸ್ ಅದರೊಳಗೆ ಫಾರ್ಮ್ ಆಗಿರ್ತಕ್ಕಂಥ ನ್ಯೂ ಸೆಲ್ಸ್ಗಳಿಗೆ ಬ್ಲಾಸ್ಟೋಮಿಯರ್ಸ್ ಅಂತಾರೆ. ಕ್ಲೀವೇಜ್ ಸ್ಟಾರ್ಟ್ ಆಗುತ್ತೆ. 4 to 16 ಸೆಲ್ಸ್ವರೆಗೂ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ಡಾಟರ್ ಸೆಲ್ಸ್ ಅಂತ ಕರೀತಾರೆ. ಸೊ ಹಾಗಾದರೆ 16 ಸೆಲ್ಸ್ ಫಾರ್ಮ್ ಆಗಬೇಕು ಅಂದರೆ ಹೌ ಮೆನಿ ಕ್ಲೀವೇಜ್ ಆರ್ ನೆಸಸರಿ? ಸೊ 2 to 4 1 ಕ್ಲೀವೇಜ್, 4 to 8 another cleavage, 8 to 16 another cleavage. So there are 3 cleavage are necessary. So 16 cells ಫಾರ್ಮ್ ಆಗೋದಕ್ಕೆ. ಸೊ ಹಾಗಾಗಿ ಬ್ಲಾಸ್ಟೋಫಿಯರ್ ಫಾರ್ಮ್ ಆಗುತ್ತೆ. ಸೊ 18 to 16 ಬ್ಲಾಸ್ಟೋಮಿಯರ್ಸನ್ನು ವಿ ಕಾಲ್ ಇಟ್ ಆ್ಯಸ್ ಮಾರುಲಾ ಅಂತ ಕರೀತಾರೆ. ಅದಕ್ಕೆ ಮಾರುಲಾ. ದೆನ್ ಮಾರುಲಾ ಕಂಟಿನ್ಯೂಸ್ ಡಿವೈಡ್ಸ್ ಟು ಫಾರ್ಮ್ ಬ್ಲಾಸ್ಟೋಸಿಸ್ಟ್. ನೋಡಿ, ಇದು ಬ್ಲಾಸ್ಟೋಸಿಸ್ಟ್ ಯಾವ ಥರ ಇರುತ್ತೆ ಅಂತ ಈ ಕಂಡೀಷನಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ ದಿಸ್ ಕ್ಲಿಪ್ಸ್, ಸೊ zygote divide into many cleavage and forms blastula. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಬ್ಲಾಸ್ಟುಲಾ. ಸೊ ಈ ಬ್ಲಾಸ್ಟುಲಾದಲ್ಲಿ ಔಟರ್ ಲೇಯರ್ಸ್ ಆ್ಯಂಡ್ ಇನ್ನರ್ ಲೇಯರ್ಸ್, ದೇ ಫಾರ್ಮ್ ಔಟರ್ ಲೇಯರ್ಸ್ ಆ್ಯಂಡ್ ಇನ್ನರ್ ಲೇಯರ್ಸ್. ಔಟರ್ ಲೇಯರ್ಸ್ ವಾಟ್ ವಿ ಕಾಲ್ ಟ್ರೋಪೋಬ್ಲಾಸ್ಟ್ ಅಂತಾರೆ. ನೆಕ್ಸ್ಟು ಇನ್ನರ್ ಲೇಯರ್ಗೆ ಇನ್ನರ್ ಮಾಸ್ ಸೆಲ್ಸ್ ಆರ್ ಎಂಬ್ರಿಯೋಸಿಸ್ಟ್ ಸೆಲ್ಸ್ ಅಂತ ಕರೀತಾರೆ. ಎಂಬ್ರಿಯೋಸಿಸ್ಟ್ ಸೆಲ್ ಅಂತ ಕರೀತಾರೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಈ ಯಾವಾಗ
ಬ್ಲಾಸ್ಟುಲಾ ಆಗಿರುತ್ತೋ, ಸೊ ದೇ ಗೆಟ್ ಅಟ್ಯಾಚ್ಡ್ ಇನ್ ಟು ದಿ ಎಂಡೋಮೆಟ್ರಿಯಮ್. ಅಂದರೆ ಔಟರ್ ಲೇಯರ್ ಇದೆಯಲ್ಲ ಟ್ರೋಪೋಪ್ಲಾಸ್ಟು ಎಂಡೋಮೆಟ್ರಿಯಮ್ ವಾಲಿಗೆ ಬಂದು ಅಟ್ಯಾಚ್ ಆಗುತ್ತೆ. ಯು ಹ್ಯಾವ್ ಟು ರಿಮೆಂಬರ್. ಸೊ ನಿಯರ್ಲಿ ಇಲ್ಲಿ ಬಂದು ಸೇರ್ಕೊಳ್ಳೋದಕ್ಕೆ ನಿಯರ್ಲಿ ಟೇಕ್ 7 days. ಸೊ ಫರ್ಟಿಲೈಸೇಷನ್ ಆಗಿ ಎಗ್ಗು ಯುಟ್ರಸ್ ವಾಲಿನ ಎಂಡೋಮೆಟ್ರಿಯಮ್ ವಾಲಿಗೆ ಬಂದು ಅಟ್ಯಾಚ್ ಆಗೋದಕ್ಕೆ ನಿಯರ್ಲಿ 7 days ತಗೊಳ್ಳುತ್ತೆ. ಸೊ ಹಾಗಾಗಿ ಎಂಡೋಮೆಟ್ರಿಯಮ್ಗೆ ಅಟ್ಯಾಚ್ ಆಗೋದನ್ನು ನಾವೇನಂತ ಕರಿತೀವಿ? ಇಂಪ್ಲಾಂಟೇಷನ್. ಡಿಯರ್ ಸ್ಟೂಡೆಂಟ್ಸ್, ಫರ್ಟಿಲೈಸೇಷನ್ ಆ್ಯಂಡ್ ಇಂಪ್ಲಾಂಟೇಷನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಒಂದು ವಿಡಿಯೋನ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಗೊತ್ತು, ಹ್ಯೂಮನ್ ಫರ್ಟಿಲೈಸೇಷನ್ ಇಂಟರ್ನಲ್, ಅಂದರೆ ಫೀಮೇಲ್ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ, ಹಾಗಾಗಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತಾರೆ. ಸ್ಪರ್ಮ್ಸು ವಜೈನಕ್ಕೆ ರಿಲೀಸ್ ಆಗೋದಕ್ಕೆ ನಾವು ಇನ್ಸೆಮಿನೇಷನ್ ಅಂತ ಕರೆದಿದ್ದೀವಿ. ಸೊ ಸ್ಪರ್ಮ್ಸು ಫಸ್ಟ್ ರಿಲೀಸ್ ಆಗುತ್ತೆ ವಜೈನದಲ್ಲಿ, ದೆನ್ ದೇ ರೀಚ್ ಸೆರವಿಕ್ಸ್ ರೀಚ್ ಆದಮೇಲೆ ಅದು ನೆಕ್ಸ್ಟು ಎಲ್ಲಿ ಮೂವ್ ಆಗುತ್ತೆ? ಯುಟ್ರಸ್ ವಾಲಿಗೆ ಮೂವ್ ಆಗುತ್ತೆ. ಯುಟ್ರಸ್ ವಾಲಿಂದ ಫೆಲೋಪಿಯನ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಸೇಮ್ ಟೈಮಲ್ಲಿ ಓವರಿಯಿಂದ ಓವ್ಯೂಲ್ಸ್ ರಿಲೀಸ್ ಆಗಿರುತ್ತೆ. ಹಾಗಾಗಿ ಆಂಫಿಲಾ ಇಸ್ತಮ ಜಂಕ್ಷನ್ನಿಗೆ ಎಗ್ ಮತ್ತು ಸ್ಪರ್ಮ್ಸ್ ಬಂದು ಸೇರಿಕೊಳ್ಳುತ್ತೆ. ಇದೇ ಪಾಯಿಂಟ್ ನೋಡಿ, ಈ ಪಾಯಿಂಟಲ್ಲಿ ಮಾತ್ರ ಫರ್ಟಿಲೈಸೇಷನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ oocyte ಸರೌಂಡೆಡ್ ಬೈ ಮಿನಿ ಲೇಯರ್ಸ್, ಹಾಗಾಗಿ ದೇ ಅಟ್ರಾಕ್ಟ್ ದಿ ಸ್ಪರ್ಮ್ಸ್. ಅಲ್ಲಿ ಡಿಫ್ರೆಂಟ್ ಲೇಯರ್ಸನ್ನು ನೀವು ನೋಡ್ಬೋದು. ಫರ್ಟಿಲೈಸೇಷನ್ ಹಾಕಿಂತ ಮುಂಚೆ ಸ್ಪರ್ಮ್ಸು ಎಗ್ಗನ್ನು ಪೆನೆಟ್ರೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಲೇಯರು ಕರೋನಾ ರೇಡಿಯೇಟಾ, ಸೆಕೆಂಡ್ ಲೇಯರು ಝೋನಾ ಪೆಲುಸಿಡಾ. ಹಾಗಾಗಿ ಈ ಡಿಫ್ರೆಂಟ್ ಎಗ್ ಮೆಮ್ಬ್ರೇನನ್ನು ನಾವು ಕ್ರಾಸ್ ಮಾಡಬೇಕಾಗತ್ತೆ. ನಿಮಗೆ ಗೊತ್ತು, ಈ ಸ್ಪರ್ಮ್ಸಿನ ಎಗ್ ರೀಜನಲ್ಲಿ ಕ್ಯಾಪ್ಲೆ ಸ್ಟ್ರಕ್ಚರ್ಸು ಅಕ್ರೋಸೋಮ್ ಅಂತ ಕರಿತೀವಿ. ದೇ ರಿಲೀಸ್ ಎನ್ಸೈಮ್ಸ್, ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಸೊ ಅದು ಪ್ಲಾಸ್ಮಾ ಮೆಮ್ಬ್ರೇನ್ಗಳನ್ನು ಡಿಸಾಲ್ವ್ ಮಾಡುತ್ತೆ, ಹಾಗಾಗಿ ಸ್ಪರ್ಮ್ಸ್ ಒಳಗಡೆ ಎಂಟ್ರಿ ಆಗುತ್ತೆ. ಸೊ ಒನ್ಸ್ ಪ್ಲಾಸ್ಮಾ ಮೆಮ್ಬ್ರೇನ್ಗೆ ಎಂಟ್ರಿ ಆದ ತಕ್ಷಣ ಲಾಟ್ ಆಫ್ ಚೇಂಜಸ್ ಅಕ್ಕರ್ಸ್ ವಿತಿನ್ ದಿ ಎಗ್. ಯಾಕೆಂದರೆ ಅದು ಪಾಲಿಸ್ಪರ್ಮಿಯನ್ನು ಅವಾಯ್ಡ್ ಮಾಡಬೇಕು. ಎಗ್ ಓನ್ಲಿ ಫರ್ಟಿಲೈಸ್ ವಿತ್ ಓನ್ಲಿ ಒನ್ ಸ್ಪರ್ಮ್. ಸೊ ಲಾಟ್ ಆಫ್ ಚೇಂಜಸ್ ಅಂದ್ರೇನು? ಈ ಸೆಕೆಂಡ್ ಮೈಟಾಟಿಕ್ ಡಿವಿಷನ್ ಇನಿಷಿಯೇಟ್ ಆಗುತ್ತೆ, ಅಂದರೆ ಮಿಯಾಟಿಕ್ ಡಿವಿಷನ್ ಇನಿಷಿಯೇಟ್ ಆಗುತ್ತೆ. ಹಾಗಾಗಿ ಊಟಿಡ್ ಮತ್ತು ಸೆಕೆಂಡ್ ಪೋಲಾರ್ ಬಾಡಿ ಫಾರ್ಮ್ ಆಗುತ್ತೆ. ಹಾಗಾಗಿ ಕರೋನಾ ಗ್ರ್ಯಾನ್ಯುಲ್ಸನ್ನು ಫಾರ್ಮ್ ಮಾಡುತ್ತೆ. ಬೇರೆ ಸ್ಪರ್ಮ್ಸ್ಗಳು ಫರ್ದರ್ ಎಂಟ್ರಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ, ಅಂದರೆ ಪಾಲಿಸ್ಪರ್ಮಿಯನ್ನು ಅದು ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಒಂದು ಸ್ಪರ್ಮಿಗೆ ಮಾತ್ರ ಎಂಟ್ರಿ. ದೆನ್ ಇದಾದ ನಂತರ ಪ್ರೋನ್ಯೂಕ್ಲಿಯೈ, ಮೇಲ್ ನ್ಯೂಕ್ಲಿಯೈ, ಫೀಮೇಲ್ ನ್ಯೂಕ್ಲಿಯೈ, ಅಂದರೆ ಎಗ್ಗಿನಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ ಜೊತೆ ಮಿಕ್ಸಪ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಆಂಫಿಮಿಕ್ಸಿಸ್ ಅಂತ ಕರಿತೀವಿ. ಕ್ಯಾರಿಯೋಗಮಿ ಆಂಫಿಮಿಕ್ಸಿಸ್ ಅಂತ ಕರಿತೀವಿ. ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ಹೆಪ್ಲಾಯ್ಡ್ ಗ್ಯಾಮೆಟ್ಸ್. ಅದಕ್ಕೆ ನಾವು ಫರ್ಟಿಲೈಜೇಷನ್ ಅಂತ ಕರೆದ್ವಿ. ಹಾಗಾಗಿ ಫರ್ಟಿಲೈಸೇಷನ್ ರಿಸಲ್ಟ್ಸ್ ಝೈಗೋಟ್ಸ್. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ, ಹೌ ಐಡೆಂಟಿಕಲ್ ಟ್ವಿನ್ಸ್ ಆರ್ ಫಾರ್ಮ್? ನೋಡಿ, ಝೈಗೋಟು ಫಸ್ಟ್ ಕ್ಲೀವೇಜ್ ಆದಾಗ 2 cells ಆಗುತ್ತೆ. ಆ 2 cells ಡಿಟ್ಯಾಚ್ ಆಗಿ ಸಪ್ರೇಟ್ ಡೆವಲಪ್ಮೆಂಟ್ ಆದರೆ ಯುಟ್ರಸಲ್ಲಿ, ಆಗ ಐಡೆಂಟಿಕಲ್ ಟ್ವಿನ್ಸ್ ಫಾರ್ಮ್ ಆಗ್ತಾರೆ. ಆದರೆ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಹೇಗೆ ಫಾರ್ಮ್ ಆಗ್ತಾರೆ ಅಂದರೆ, 2 ಸ್ಪರ್ಮ್ಸು 2 eggs ಜೊತೆ ಫರ್ಟಿಲೈಸ್ ಆಗಿ ನಾನ್ ಐಡೆಂಟಿಕಲ್. ಡಿಯರ್ ಸ್ಟೂಡೆಂಟ್ಸ್, ವಿಲ್ ಬಿ ಚೆಕಿಂಗ್ ಯುವರ್ ಗ್ರಾಸ್ಪಿಂಗ್ ಪವರ್. Fertilization occurs in, they are given 4 choice where it is occurs in this region, amphila isthmic junction of the oviduct. In this region it occurs. So sperm enters into the ovum by the help of the secretion from cap-like structures in the head region. What do you call? Acrosome. Yes. The embryo with 18 to 16 blastomeres or blastocyst, that is called marula. So thank you students for giving your wonderful attention towards my class. We will be in the next class, we will be discuss the parturations and development of embryo, that is gestation period. So have a nice day and remember all the points, don't forget it. Thank you.